ರೆವಿನ್ಯೂ ಮ್ಯಾಟರ್ಸಲ್ಲಿ ತುಂಬ ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಈಗ ಯಾರದಾದ್ರೂ ಒಂದು ಫ್ಯಾಮಿಲಿನಲ್ಲಿ ಜಂಟಿ ಖಾತೆ ಇರುತ್ತೆ. ಅಂದರೆ ಒಂದು ಆರ್ ಟಿ ಸಿ ಇಲ್ಲೆಲ್ಲರೂ ಇರುತ್ತೆ, ಆಯಿತು ತೋರಿಸ್ತೀವಿ. ಒಂದು RTC ಅಂತ ಬಂದಾಗ ಅದರಲ್ಲಿ ಉಳುಮೆದಾರರು ಕಲಮ್ ಇರುತ್ತೆ. ಅದರಲ್ಲಿ RTC ನಲ್ಲಿ ಏನಾಗುತ್ತೆ, ಒಂದು 3 ಜನದ ಹೆಸರು ಬಂದ್ಬಿಟ್ಟಿರುತ್ತೆ. ಆಯಿತು, ಒಂದು ನಂಜಪ್ಪ, ಕೆಂಚಪ್ಪ, ಒಂದು ಗೂಳಪ್ಪ, ಯಾವುದೋ ಒಂದು 3 ಹೆಸರು ಬಂದಿರುತ್ತೆ ಅಂತ. ಇದನ್ನ ಏನು ಮಾಡ್ತೀವಿ ಅಂದರೆ ಜಂಟಿ ಖಾತೆ ಅಂತ ಕರಿತೀವಿ. ಸರ್ವೆ ನಂಬರ್ 12ರಲ್ಲಿ ಒಂದು 7 ಎಕರೆ ಇದೆ, 3 ಜನದ ಹೆಸರು ಇರುತ್ತೆ. RTC ಕಲಮಲ್ಲಿ 3 ಹೆಸರು ಇರುತ್ತೆ. ಇದನ್ನ ನಾವು ಜಂಟಿ ಖಾತೆ ಅಂತ ಕರಿತೀವಿ. ಇದನ್ನ ನಾವು ಜಂಟಿ, ಈಗ ಅವರೇ ಬೇರೆ, 3 ಜನನು ಬೇರೆ ಬೇರೆ, ಅಂದರೆ ಪಕ್ಕ 2 ಎಕರೆ 2 ಎಕರೆ 2 ಎಕರೆ ಇರುತ್ತೆ. ಸರ್ವೆ ನಂಬರ್ ಏನು ಒಂದು 27 ಎಷ್ಟೋ ಒಂದು ಹೇಳ್ದು, ಅದರಲ್ಲಿ ಏನಾಗುತ್ತೆ 2 ಎಕರೆ ಇರುತ್ತೆ. ಒಟ್ಟು 6 ಎಕರೆನೂ ಏನಾಗುತ್ತೆ 3 ಜನದ ಹೆಸರಿಗೆ ಖಾತೆ ಕೂರ್ತಿರುತ್ತೆ. ಇದನ್ನು ನಾವು RTC ನಲ್ಲಿ ಏನು 3 ಜನ ಇರುತ್ತೆ ಖಾತೆ ಕೂತ್ಕೊಂಡಿರುತ್ತೆ. ಇದನ್ನ ನಾವು ಸರಿ ಮಾಡ್ಕೋಬೇಕು ಅಂದರೆ ಇದು ಪ್ರತಿಯೊಂದು ಊರು, ನಮ್ಮ ಭಾರತದ ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ. ಇದನ್ನ ನಾನು ಹೇಳಲೇಬೇಕು. ಇದನ್ನ ಯಾವಾಗ RTC ನಲ್ಲಿ ಜಂಟಿ ಖಾತೆಗಳು ಕೂತ್ಕೊಂಡಿರುತ್ತೆ ಅದನ್ನ ನಾವು ಪೋಡಿಯನ್ನು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಅಂದರೆ ನಾವು ಸರ್ವೆ ಸ್ಕೆಚ್ಗೆ ಅಪ್ಲಿಕೇಶನ್ ಹಾಕೋಬೇಕು. ಯಾವುದು ಅಲ್ಲಿ ಲೋಕಲ್ ಪ್ರಾಧಿಕಾರ ಯಾವ್ದು ಬರುತ್ತೆ ಅಲ್ಲಿ ನಿಯರೆಸ್ಟ್ ಅಲ್ಲಿ ಸರ್ವೆ ಸ್ಕೆಚ್ ಹಾಕ್ಕೊಂಡು ಹದ್ದುಬಸ್ತ್ ಮಾಡಿಸ್ಕೊಂಡು ಆಮೇಲೆ ನಾವು ನಮ್ಮ ಹೆಸರಿಗೆ ಪೋಡಿಯನ್ನು ಮಾಡಿಸ್ಕೊಳ್ಬೇಕಾಗ. ಅಂದರೆ RTC ಒಂದು 27ನೇ ನಂಬರ್ ಸರ್ವೆ ನಂಬರ್ ಇತ್ತು ಅಂದರೆ 27/1 ಗೋರಪ್ಪಂಗೆ, 21/2 ಇಂಥವ್ರಿಗೆ 3 ಅಂತ, ಇಂಥವ್ರಿಗೆ 2 ಎಕರೆ 2 ಎಕರೆ 2 ಎಕರೆ ಸಪ್ರೇಟ್ ಆಗುತ್ತೆ. ಇದನ್ನು ನಾವು ಪೋಡಿ ಮಾಡಿಸಿಕೊಳ್ಳುವ ವಿಧಾನ ಅಂತ ಕರಿತೀವಿ. ಆಮೇಲೆ ಏನಾಗುತ್ತೆ, ನಮ್ಮಲ್ಲಿ ಒಂದು ಯಾವುದೇ ಒಂದು ಜಂಟಿ ಇದ್ದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಮತ್ತು ಅವರು ಇವರು ಕೂತ್ಕೊಂಡು ಕ್ಲೀನಾಗಿ ಬಗೆಹರಿಸ್ಕೊಂಡು ಪೋಡಿ ಮಾಡಿಸ್ಕೊಂಡ್ರೆ ತುಂಬ ಬೇಗ ಆಗುತ್ತೆ. ಅಕಸ್ಮಾತ್ ಏನಾಗುತ್ತೆ, ಈ ಜಂಟಿನಲ್ಲಿ ಇರುವಂಥ ಸಂದರ್ಭಗಳೆಲ್ಲ ಏನಾಗುತ್ತೆ, ಇವ್ರೇನಾದ್ರು ಸರ್ವೆ ಸ್ಕೆಚ್ ಹಾಕಿದ್ರೆ ಪಕ್ಕದವ್ರು ಬಂದು ತಕರಾರು ಮಾಡ್ತಾ ಇರ್ತಾರೆ. ಸರ್ ನನಗೆ 3 ಕುಂಟೆ ಒತ್ತುವರಿ ಆಗ್ಬಿಟ್ಟಿದೆ, ನಾನು ಕೊಡಲ್ಲ ಅಂತ. ಇಲ್ಲಿದೆ ಸರ್ವೆ ಸ್ಕೆಚ್ ಈ 4 ಜನಗಳಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಸರ್ವೆ ಮಾಡಿಸಲ್ಲ ಅಂತ ಕಿತ್ತಾಡ್ತಾರೆ. ಇದು ವಾಸ್ತವ. ಇದು ಸರ್ವೆ ಮಾಡಿಸೋದೇ ದೊಡ್ಡ ಸಮಸ್ಯೆಗಳಾಗ್ಬಿಟ್ಟು ಈ ಎಷ್ಟೋ ಸ್ಥಳಗಳಲ್ಲಿ ಸರ್ವೆ ಅಧಿಕಾರಿಗಳನ್ನು ಹೊಡೆದೋಡಿಸ್ಬಿಡ್ತಾರೆ. ಹಳ್ಳಿಗಳಲ್ಲಿ ಗೊತ್ತಿರಲ್ಲ, ನಮ್ಮ ಜಾಗನ ಏನಾದ್ರು ಇದು ಮಾಡ್ಕೊಳಕ್ಕೆ ಬಂದ್ಬಿಟ್ಟಿದ್ದಾರೆ, ಹೆಸ್ರಿಗೆ ಮಾಡಿಸ್ಕೊತಾರೆ ಅಂದ್ಬಿಟ್ಟು ತುಂಬ ಜಗಳ ಆಡ್ತಾರೆ. ನಮ್ಮಲ್ಲಿ RTC ನಲ್ಲಿ ಎಷ್ಟು ಎಕರೆ ಇದೆ ಅದನ್ನು ಎಕರೆನ ಕ್ಲೀನಾಗಿ ಸರ್ವೆ ಮಾಡಿಸ್ಬಿಟ್ಟು ಅವ್ರ ಹೆಸರಿಗೆ ಪೋಡಿ ಮಾಡಿಸಿ ಕ್ಲೀನಾಗಿ ಕೊಡುವಂಥದ್ದು ಅಷ್ಟೇ ಸರ್ವೇಯರ್ ಅಧಿಕಾರಿಗಳು. ಎಷ್ಟೋ ಕೇಸಸ್ ನೋಡ್ತೀವಿ. ನೆನ್ನೆನೂ ನೆಲಮಂಗಲದಲ್ಲಿ ಯಾರಿಗೂ ಹೊಡೆದ್ಬಿಟ್ಟಿದ್ದಾರೆ. ಸರ್ವೆ ಮಾಡೋಕ್ಕೂ ರೋಡಿ, ಸರ್ವೆಗೂ ಅವ್ರಿಗೂ ಏನು ಸಂಬಂಧ ಇರುತ್ತೆ? ಅಲ್ಲೇನಾಗುತ್ತೆ ಅಂದರೆ ಈ ಪೋಡಿ ಮಾಡಿಸ್ಕೊಳ್ಳುವಾಗ ಸರ್ವೆ ಸ್ಕೆಚ್ ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟ್ರಿ ಬೇಕೇ ಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ಆ ಸರ್ವೆ ಸ್ಕೆಚ್ ಮಾಡಿಸ್ಕೊಂಡು ಕ್ಲೀನಾಗಿ ಪೋಡಿಯನ್ನು ಮಾಡಿಸ್ಕೊಂಡ್ರೆ ತಹಸೀಲ್ದಾರ್ ಸಾಹೇಬರು ಒಂದು ಸ್ವಲ್ಪ ಬೇಗ ಮಾಡಿಕೊಡ್ತಾರೆ. ಈಗ ಪೋಡಿಗಳು ಬೇಗ ಆಗುತ್ತೆ, ಮಿನಿಮಮ್ ಒಂದು 3 ಮಂತ್ಸಲ್ಲಿ ಮಾಡಿಕೊಟ್ಬಿಡ್ತಾರೆ. ಪೋಡಿ ಮಾಡಿಸ್ಕೊಂಡು ಅವರ ಹೆಸರಿಗೆ ಅವರ ಖಾತೆಗಳನ್ನು ಕೂರಿಸ್ಕೊಳ್ಳೋದು ತುಂಬ ಮುಖ್ಯ. ಆಮೇಲೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈಗ ತಾತನ ಕಾಲದಲ್ಲಿ 1950ರಲ್ಲಿ ತಾತನ ಹೆಸರಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಇವತ್ತಿನವರೆಗೂ ಇವ್ರ ಹೆಸರು ಖಾತೆ ಕೂರಿಸ್ಕೊಂಡಿರಲ್ಲ. ನಮ್ಮ ತಾತಂದು ಆರಾಮಾಗಿರ್ತಾರೆ. ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ನಮ್ಮ ಹಳ್ಳಿಗಳಲ್ಲಿ ಹೋಗಿಬೇಕಾದ್ರೆ ಜಮೀನು ಯಾರ ಹೆಸರಲ್ಲಿ ಇದೆಯಪ್ಪ, ನಂದೇ ಅಂತ ಕೊಡಿ ದಾಖಲೆ, ನಮ್ಮ ತಾತನ ಹೆಸರಲ್ಲಿದೆ. ಪ್ರತಿಯೊಂದೂ ಅಷ್ಟೇ. ಯಾರೋ ಒಂದು 10% ಜನ ಮಾತ್ರ ಡಾಕ್ಯುಮೆಂಟ್ಸ್ಗಳನ್ನು ತನ್ನ ಹೆಸರಿಗೆ ಖಾತೆ ಕೊಂಡಿಸ್ಕೊಂಡಿರ್ತಾರೆ ಹೊರತು ಇನ್ನೆಲ್ಲವೂ ಸಹ ತಾತ ಮುತ್ತಾತ ಯಾರೋ ತೊಗೊಂಡಿರ್ತಾರೆ, ಸೇಲ್ಡಿಡ್ ಅವ್ರ ಹೆಸರಲ್ಲೇ ಇರುತ್ತೆ, ಇಲ್ಲ GPA ಮಾಡಿಸ್ಕೊಂಡಿರ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ, ಇಲ್ಲ ವಿಲ್ ಮಾಡಿಸ್ಕೊಂಡಿರ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ. ಖಾತೆ ಮಾತ್ರ ಇನ್ನೂ ಇವ್ರ ಹೆಸರು ಇರೋದೇ ಇಲ್ಲ. ಬಟ್ ಖಾತೆ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳು ಬಂದಾಗ ಏನಾಗುತ್ತದೆ, ಮೂಲ ಓನರ್ಗೆ ಗೊತ್ತಾಗುತ್ತೆ, ಮಾರಿರೋರಿಗೆ ಗೊತ್ತಾಗುತ್ತೆ, ಮಾರಿರೋರ ಸಿಗ್ನೇಚರ್ ಬೇಕಾಗ್ತದೆ. ಅವಾಗ ಏನಾಗುತ್ತೆ, ಮಾರಿರೋ ಹತ್ರ ಹೋಗೋದಾಗ ಲಿಟಿಗೇಷನ್ ಆಗುತ್ತೆ. ಇನ್ನೂ ನಾವು ಸಿಗ್ನೇಚರ್ ಆಗಿಲ್ಲ, ಅವ್ರ ಹೆಸರು ಖಾತೆನೇ ಕೂತ್ಕೊಂಡಿಲ್ಲ, ಇನ್ನೂ ನಮ್ಮ ತಾತನ ಹೆಸರಲ್ಲೇ ಇದೆ ಅಂದಾಗ ಮೊಮ್ಮಕ್ಕಳು ಬಂದು ಕೇಸ್ ಹಾಕ್ತಾರೆ. ಇದು ವಾಸ್ತವದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ನಾನು ಈ ಕರ್ನಾಟಕದಲ್ಲಿ ಏನಾಗುತ್ತೆ, ಪ್ರತಿಯೊಂದು ಗ್ರಾಮವಾರು ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಾಗುತ್ತೆ, ನಿಮ್ಮ ತಂದೆ ತಾತ ಅಥವಾ ಮುತ್ತಾತನ ಹೆಸರಲ್ಲಿ ಏನಾದ್ರು RTC ಜಾಗದ ಹೆಸರುಗಳು, ಸೈಟು, ಮನೆ, ಭೂಮಿ ಏನಾದ್ರು ಇದ್ದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ನಿಮ್ಮ ಹೆಸರಿಗೆ ಖಾತೆಯನ್ನು ಪರಬಾರೆ ಮಾಡ್ಕೊಳ್ಳಿ. ಸಮಸ್ಯೆಗಳು ಫ್ಯಾಮಿಲಿಗಳಲ್ಲಿ ಇದ್ದಾಗ ಅವ್ರಿಗೇನು ಭಾಗಾಂಶ ಕೊಟ್ಬಿಟ್ಟು ಮತ್ತೊಂದು ಮಗದೊಂದು ಮಾಡ್ಕೋಬೋದು. ಆಮೇಲೆ ಯಾವುದೇ ಖಾತೆ ಜಂಟಿ ಖಾತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟು ದಯಮಾಡಿ ಅದನ್ನು ಪೋಡಿ ಮಾಡಿಸ್ಕೊಂಡು ನಿಮ್ಮ ಹೆಸರಿಗೆ ಸಿಂಗಲ್ ಪಾಣಿ ಬರೋ ಥರ ಮಾಡ್ಕೊಂಡ್ರೆ ಭಾರಿ ಉತ್ತಮ. ನಿಮ್ಮಲ್ಲಿ ಖಾತೆ ಇಲ್ಲ ಅಂದರೆ ಎಷ್ಟೋ ಜನ ಏನಾಗುತ್ತೆ ಗೊತ್ತಾ, ತುಂಬ ಎಮರ್ಜೆನ್ಸಿ ಇರುತ್ತೆ. ನಾವು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು RTC ಏನಾಗುತ್ತೆ, ಒಂದು 6 ಎಕರೆ ಜಂಟಿ ಖಾತೆನಲ್ಲಿರುತ್ತೆ. ಮನೆಯಲ್ಲಿ ಅಪ್ಪಂಗೋ ಅಮ್ಮಂಗೋ ತುಂಬ ಹುಷಾರಿರಲ್ಲ, ಆಸ್ಪತ್ರೆಗೆ ಒಂದು 5 ಲಕ್ಷನೋ 10 ಲಕ್ಷನೋ ದುಡ್ಡು ಕಟ್ಟಬೇಕಾಗ್ತಿರ್ತದೆ. ಸರ್ ಜಮೀನನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಒಂದು 10 ಲಕ್ಷ ದುಡ್ಡು ಇಸ್ಕೊಳ್ಳೋಣ ಅಂತ ಹೋದರೆ ರಿಜಿಸ್ಟರ್ ಆಗಲ್ಲ. ಈ
ಥರ ಸಂದರ್ಭಗಳಲ್ಲಿ ಏನಾಗುತ್ತೆ, ಅಥವಾ ಮಗನ ಎಜುಕೇಷನ್ ಇರ್ಬೋದು, ಅಥವಾ ಮಗಳ ಮದುವೆ ಇರ್ಬೋದು, ಮತ್ತೊಂದು ಮಗದೊಂದು, ಅವ್ರಿಗೆ ಹಣಕಾಸಿನ ಇದಿರ್ಬೋದು, ತುರ್ತು ಪರಿಸ್ಥಿತಿಗಳು ಬರ್ತದೆ. ಅಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಇದು ರಿಜಿಸ್ಟರ್ ಆಗಲ್ಲ, ಮಾರೋದಕ್ಕಾಗಲ್ಲ, ಅಷ್ಟು ಗೊಂದಲಕ್ಕೆ ಸಿಗಾಕತ್ತಾರೆ. ಇದು ಸಾಮಾನ್ಯ. ಇದು ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಯಾವುದೇ ಹೆಸರಿನಲ್ಲಿ ಖಾತೆಗಳು ಬಂದಂಥ ಸಂದರ್ಭದಲ್ಲಿ ದಯಮಾಡಿ ನೀವು ಈಗ ಯಾರು ಪೊಸಿಷನ್ನಲ್ಲಿ ಇರ್ತೀರಾ ಅವರು ಖಾತೆಯನ್ನು ವರ್ಗಾವಣೆ ಮಾಡಿಕೊಂಡು ಕ್ಲೀನಾಗಿ ನಿಮ್ಮ ಹೆಸರಿಗೆ ಸಿಂಗಲ್ ಪಾಣಿ ಬರೋ ಥರ ಮಾಡ್ಕೊಬಿಟ್ರೆ ನಿಮಗೆ ಉತ್ತಮವಾದಂಥ ವ್ಯವಹಾರ ಮಾಡೋದಕ್ಕೆ ಒಳ್ಳೆಯದಾಗುತ್ತದೆ. ಅದರಲ್ಲೂ ಮನೆಗಳನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಗ್ರಾಹಕರು ಏನು ತಗೊಳ್ಳೋರು ತುಂಬ ಹುಷಾರಾಗಿರಬೇಕು. ಎಲ್ಲೇ ಒಂದು ಸೈಟು ಅಥವಾ ಮನೆ ಅಥವಾ ಫ್ಲ್ಯಾಟ್ಸು, ನೀವು ಭೂಮಿ, ನೀವು ಯಾವುದಾನು ತಗೊಳ್ಳುವಂಥ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಸ್ಕೋಬೇಕು. ಕೆಲವೊಂದು ಸಲ ಏನಾಗುತ್ತಂದರೆ ನಮ್ಮಲ್ಲಿ ಎಷ್ಟೋ ಕೇಸ್ಗಳು ನಡೆದೋಗ್ತದೆ. ಈಗ ಮನೆಗಳನ್ನು ತಗೊಳ್ಬೇಕು ಅಂದರೆ ಮೇಯ್ನು ಒಂದು ಸೇಲ್ ಡೀಡ್ ಅಂತ ಬರುತ್ತೆ. ಸೇಲ್ ಡೀಡು, ಒಂದು EC ಮತ್ತು ಖಾತಾ. ನಮ್ಮಲ್ಲಿ ಯಾವುದೇ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಖಾತಾ ಆಗಿರುತ್ತೆ, ಇಷ್ಟು ಬರುತ್ತೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ವೇರಿಯ ಟೈಪ್ಸ್ ಆಫ್ ಲ್ಯಾಂಡ್ ಇದೆ, ಎಷ್ಟೊಂದು ವಿಧವಾದ ಲ್ಯಾಂಡ್ ಇದೆ. ಅಂದರೆ ರೆವಿನ್ಯೂ ಬರುತ್ತೆ, BDA ಬರುತ್ತೆ, ಅಥವಾ BMRDA ಬರುತ್ತೆ, ಅಥವಾ ನಮ್ಮಲ್ಲಿ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಈಗ ಮೂಡ, ತೂಡ ಅಥವಾ ಈ ಥರ ಅಂತ ಸ್ಥಳೀಯ ಪ್ರಾಧಿಕಾರಲ್ಲೂ ಒಂದೊಂದು ಪ್ರಾಧಿಕಾರ ಇರುತ್ತೆ. ಆಮೇಲೆ ಗ್ರಾಮ ಠಾಣ ಅಂತ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಪ್ರತಿಯೊಂದಕ್ಕೂ ಸಹ ಡಾಕ್ಯುಮೆಂಟ್ಸ್ ಬೇರೆ 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 ಹೋಗ್ತಾ ಇರುತ್ತೆ. ಗ್ರಾಮ ಠಾಣದಲ್ಲಿ ಈ ಖಾತಾ ಬರುತ್ತೆ, ಅದಕ್ಕೊಂದು ಮದರ್ ಡೀಡ್ ಬರುತ್ತೆ. ಈಗ ನಮ್ಮ ಬೆಂಗಳೂರಲ್ಲಿ ಏನಾದ್ರು ಸ್ಥಳೀಯ ಪ್ರಾಧಿಕಾರಗಳಲ್ಲಿ ತೊಗೊಳ್ಬೇಕು ಅಂದರೆ ಸೇಲ್ ಡೀಡು, EC ಮತ್ತು ಖಾತಾ, ಇಷ್ಟು ಮೂರು ನೋಡಲೇಬೇಕಾಗ್ತದೆ. ಜೊತೆಗೆ ಅದರದ್ದು ಮೂಲ, ಇವ್ರಿಗೆ ತಗೊಳ್ಳೋರಿಗೆ ಮೂಲದಿಂದ ಹೇಗೆ ಬಂತು, ಮದರ್ ಡೀಡ್ ಅಂತ ನಾವೇನು ಕರಿತೀವಿ ಅದೆಲ್ಲ ತೊಗೊಳ್ಳೇಬೇಕು. ಮೇನ್ ಆಮೇಲೆ ವಂಶವೃಕ್ಷ ಈ ಒಂದು 5 ಡಾಕ್ಯುಮೆಂಟ್ಸ್ಗಳನ್ನು ಕ್ಲೀನಾಗಿ ನೋಡಿಕೊಂಡು ಚೆಕ್ ಮಾಡಿಸ್ಕೊಂಡು ತೊಗೋಬೇಕಾಗ್ತದೆ. ಕೆಲವೊಂದು ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಜಾಗವನ್ನು ನೀವು ತೊಗೊಳ್ಳಿ, ಒಂದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕ್ಕೊಂಡು 1-3 ತಿಂಗಳಿಂದ 6 ತಿಂಗಳು ನೋಡಬೇಕು ಆ್ಯಕ್ಚುಲಿ. ಆಮೇಲೆ ನಮ್ಮಲ್ಲಿ ಜನ ಯಾವಾಗ ಗೊತ್ತಾ ತುಂಬ ಮೋಸ ಹೋಗೋದು, ಸರ್ ಇವತ್ತೇ ರಿಜಿಸ್ಟ್ರೇಷನ್ ಸರ್, 5 ಲಕ್ಷ ಕೊಟ್ಬಿಡಿ, ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಡ್ತೀನಿ, ನಾಳೆ ಒಂದು 15-20 ಲಕ್ಷ ಕೊಡಿ ಅಂದ್ಬಿಟ್ಟು ಎಷ್ಟು ಫೋರ್ಸ್ ಮಾಡ್ತಾರೆ ಅಂದರೆ, ಇದು ನಮ್ಮಲ್ಲಂತೂ ರೆವಿನ್ಯೂ ಲಿಟಿಗೇಷನ್ಸು ಅಥವಾ ಮನೆ ತಗೊಂಡು ಮೋಸ ಹೋಗಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಫ್ರಾಡ್ ಆಗ್ತಾರೆ ಅಂದರೆ, ಸರ್ ನೆಕ್ಸ್ಟ್ ವಾರ ಸೋಮವಾರ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್, 50 ಲಕ್ಷ ಕೊಟ್ಬಿಡಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀನಿ. ಆಮೇಲೆ ಆ ಲೀಗಲ್ಗೆ ಬರೋರು ಏನು ಸರ್, ನಾಳೆನೇ ಲೀಗಲ್ ಕೊಡಬೇಕು ಸರ್, ನಾವೆಲ್ಲರೂ ಹೋಗಿರ್ತೀವಿ ಸರ್ ಫುಲ್ ಅರ್ಜೆಂಟ್ ಮಾಡ್ತಾವ್ರೆ ಸರ್, ನಾಳೆನೇ ರಿಜಿಸ್ಟ್ರೇಷನ್ ಅಂತ ಸರ್, ನಾಳೆ ಮಾಡಲೇಬೇಕು. ಲೀಗಲ್ ನಾವು ಒಂದು ಸ್ವಲ್ಪ ನೋಡೋಕ್ಕಾನು ಅವ್ರು ದುಡ್ಡು ಕೊಡೋದಕ್ಕೆ ರೆಡಿ ಇರ್ತಾರೆ, ಬಟ್ ಲೀಗಲ್ ಚೆಕ್ ಮಾಡಿಸಿ ಒಂದು ಸ್ವಲ್ಪ ಶಾಂತಿಯುತವಾಗಿ ವ್ಯವಹಾರ ಮಾಡೋದಕ್ಕೆ ಜನಗಳಿಗೆ ಶಾಂತಿಯುತನೇ ಇಲ್ಲ, ಶಾಂತಿನೇ ಇದೇ ಇರಲ್ಲ, ತಾಳ್ಮೆನೇ ಇರಲ್ಲ. ಇದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಯಾಕೆ ಎಲ್ಲ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬದವ್ರು ಹೋಗಿ ನಾಶ ಆಗ್ತಾರೆ ಅಂದರೆ ಡಾಕ್ಯುಮೆಂಟ್ಸ್ನೇ ಚೆಕ್ ಮಾಡಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದು 50,000 1 ಲಕ್ಷ ಅಡ್ವಾನ್ಸನ್ನು ಕೊಟ್ಟು ಒಂದು 2-3 ಸಲ ಜಾಗದ ಹತ್ರ ಹೋಗಿ ಬರಬೇಕು. ಇದನ್ನು ನಾನು ಹೇಳೋದು ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗತ್ತೆ. ಜನರಲಾಗಿ ಥಿಂಕ್ ಮಾಡಬೇಕು, ಹೌದಪ್ಪ ಈಗ ನೀವು ಯಾವುದಾದ್ರು ಒಂದು ಜಾಗವನ್ನು ತೊಗೋತೀರಾ, ಯಾವುದಾದ್ರು ಒಂದು ಇದು ಫ್ಲ್ಯಾಟ್ಸು ಮತ್ತೊಂದು ಮಗದೊಂದನ್ನು ತೊಗೋತೀರಾ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಮೊನ್ನೆ ರೀಸೆಂಟಾಗಿ ಈ ಎಲೆಕ್ಟ್ರಾನಿಕ್ ಸಿಟಿ ಮತ್ತು KR ಪುರಂಗಳಲ್ಲಿ ದೊಡ್ಡದು ಅಪಾರ್ಟ್ಮೆಂಟ್ಸ್ ಇದೆ, ಇದು ಜನಗಳಿಗೆ ರೀಚ್ ಆಗುತ್ತೆ ನೋಡಿ. ಇದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಏನಾಗುತ್ತೆ, ಒಂದು 100 ಫ್ಲ್ಯಾಟ್ಸ್ಗಳಿದೆ ಅಂತ ತಿಳ್ಕೊಳ್ಳಿ. ಆ 100 ಫ್ಲ್ಯಾಟ್ಗಳನ್ನು ಒಂದು ಕಂಪನಿ ಅಗ್ರಿಮೆಂಟ್ ಹಾಕ್ಕೊಂಡಿರುತ್ತೆ. ಈ ಎಲ್ಲ ಅಪಾರ್ಟ್ಮೆಂಟ್ಗಳು ಇದೇ ನಡೀತಾ ಇರುವಂಥದ್ದು. ಆ ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂದರೆ, ಆ ಅಪಾರ್ಟ್ಮೆಂಟ್ ಓನರ್ ಏನು ಮಾಡಿರ್ತಾನೆ, ಕಂಪ್ನಿ ಕೊಟ್ಟಿರ್ತಾರೆ. ಆ ಕಂಪ್ನಿಗೆ ಒಂದು 10 ಕೋಟಿ ಕೊಟ್ಬಿಟ್ಟು ಕಂಪ್ನಿ ಲೀಸ್ಗೆ ಹಾಕಿಸ್ಕೊಬಿಟ್ಟಿರ್ತಾರೆ, ಅಥವಾ 5 ಕೋಟಿ ಕೊಟ್ಟು ಲೀಸ್ ಹಾಕಿಸ್ಕೊಬಿಟ್ಟಿರ್ತಾರೆ. ಆ ಕಂಪ್ನಿ ಏನು ಮಾಡಬೇಕು, ಆ ಬರುವಂಥ ಫ್ಲ್ಯಾಟ್ಗಳಿಗೆ ಬರೀ ರೆಂಟನ್ನು ಮಾತ್ರ ಕೊಡಬೇಕು, ರೆಂಟಿಗೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ, ಇವರು ಅಪಾರ್ಟ್ಮೆಂಟ್ಸ್ ಹತ್ರ ಹೋಗಿರಲ್ಲ, ಮಾಹಿತಿ ತೊಗೊಂಡಿರಲ್ಲ. ಇದು ಸಾವಿರಾರು ಕೇಸ್ ನಡೀತಾ ಇದೆ. ಇದು ಫ್ಲ್ಯಾಟ್ಸಲ್ಲಿ ಏನಾಗುತ್ತೆ, ಸಾವಿರಾರು ಕೇಸ್ ನಡೀತಾ ಇದೆ. ಈ ಕಂಪ್ನಿಯವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು 5 ಕೋಟಿ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಂದು 100 ಜನ ಫ್ಲ್ಯಾಟ್ಗೆ ರೆಂಟ್ದಾರನ್ನ ಹಿಡಿದು ಬಾಡಿಗೆ ಕೊಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ ಕಂಪ್ನಿಯವರು ಅಂದರೆ, ಎಲ್ಲರಿಗೂ 30 ಲಕ್ಷ 40 ಲಕ್ಷಕ್ಕೆ ಲೀಸ್ಗೆ ಹಾಕ್ತಾರೆ. ಈಗ ಮೊನ್ನೆ KR ಪುರಮಲ್ಲಿ ಹಿಂಗೆ ಮಾಡಿದ್ದಾರೆ, 5 ಕೋಟಿ ಕೊಟ್ಟು ಓನರ್ ಹತ್ರ ಒಂದು ಲೀಸನ್ ಅಗ್ರಿಮೆಂಟನ್ನು ಹಾಕ್ಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ 20-20 ಸಾವಿರ ಬಾಡಿಗೆ. ಅವರು ಕಂಪನಿ ಓನರ್ಗೆ ಬಾಡಿಗೆ ಕೊಟ್ಕೊಳ್ಳುತ್ತೆ. ಈ ರೆಂಟಲ್ಲಿ ಏನಿರ್ತಾರೆ ಅವರು ಕಂಪ್ನಿಗೆ ರೆಂಟನ್ನು ಪೇ ಮಾಡಬೇಕಾಗ್ತದೆ. ಇವನು ಎಲ್ಲರಿಗೂ 30 ಲಕ್ಷ ಹಾಕಿದ್ದಾನೆ, ಎಲ್ಲರಿಗೂ 25 ಲಕ್ಷ 30 ಲಕ್ಷ ಲೀಸ್ಗೆ ಹಾಕ್ಬಿಟ್ಟಿದ್ದಾನೆ ಟೆನೆಂಟ್ಸ್ಗಳಿಗೆ. ಒಟ್ಟು 30-35 ಕೋಟಿ ದುಡ್ಡಾಯಿತು, ತಗೊಂಡು ಊರು ಬಿಟ್ಟು.
ಇಲ್ಲಿ ಸಫರ್ ಆಗಿದ್ಯಾರು? ಎಲ್ಲ ಟೆನೆಂಟ್ಸ್ಗಳು. ಸರ್ ನಾವು ಕಂಪ್ನಿಯವರು ಕೊಟ್ಟರು ಸರ್, ನಾವು ಎಲ್ಲ ಟೆಕ್ಕಿಗಳು ಏನು ಎಲ್ಲ ಇಂಜಿನಿಯರ್ಸ್ ಅಲ್ಲಿರೋದು, ಅವ್ರಿಗೇನು ಫ್ಲ್ಯಾಟ್ಸ್ ಬೇಕು, ಪೊಸಿಷನ್ನಲ್ಲಿರ್ಬೇಕು, ಇಷ್ಟೇ ಕೇಳೋದವರು. ಯಾವನೋ ಒಬ್ಬ ಬರ್ತಾನೆ, ಸರ್ ಬಿಲ್ಡಿಂಗು ಅಪಾರ್ಟ್ಮೆಂಟ್ ನಮ್ಮದೇ ಸರ್, 30 ಲಕ್ಷ ಲೀಸ್ ಅಗ್ರಿಮೆಂಟ್ ಹಾಕ್ಕೊಡ್ತೀನಿ ಸರ್, ತೊಗೊಳ್ಳಿ ಸರ್, ಆರಾಮಾಗಿರಿ ಸರ್, ಇಷ್ಟೇ ಹೇಳೋದವರು. 30 ಲಕ್ಷ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡಿರ್ತಾರೆ, ಕ್ಲೀನಾಗಿ ಪೊಸಿಷನಲ್ಲಿ ಇರ್ತಾರೆ ಅಷ್ಟೇ. ಬಿಲ್ಡಿಂಗ್ ಓನರ್ ಬಂದು ಈ ಥರ ಹೇಳಿದಾಗ ಪೇಚ್ಲಾಟಕ್ಕೆ ಸಿಗಾಕೊಳ್ತಾರೆ. ಇದು ಫ್ಲ್ಯಾಟಲ್ಲಿ ಮತ್ತು ಅಪಾರ್ಟ್ಮೆಂಟಲ್ಲಿರುವ ಏನು ಟೆನೆಂಟ್ಸ್ಗಳು ಅಂತಿರ್ತಾರೆ, ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ. ನಮ್ಮಲ್ಲಿ ರೆಂಟ್ ಆ್ಯಕ್ಟ್ ಏನನ್ನತ್ತಂದರೆ, ನೀವು ಯಾರನ್ನು ಲೀಸ್ ಅಮೌಂಟು ಈ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ನೀವು ಯಾರಾದ್ರೂ ಒಬ್ಬರಿಗೆ ಒಂದು ಮನೆಗೆ ಲೀಸ್ಗೆ ಹೋಗ್ತೀರಾ ಅಂದರೆ, ಯಾರು ಮನೆ ಓನರ್ ಇರ್ತಾನೆ ಸೇಲ್ ಡೀಡನ್ನು ಚೆಕ್ ಮಾಡಿಬಿಟ್ಟು ನೀವು ಲೀಸ್ ಅಮೌಂಟ್ ಕೊಡಿ ಅಂತಂದು ಕಾನೂನು. ಇದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು. ಫ್ಲ್ಯಾಟ್ಸ್ ಓನರ್ ಯಾರು ಅಥವಾ ಫ್ಲ್ಯಾಟ್ಸ್ ಓನರು ಯಾರಿಗಾನು ಕಂಪ್ನಿ ಕೊಟ್ಟಿದ್ದಾರಾ, ನಿಜವಾದ ಲ್ಯಾಂಡ್ ಡೆವಲಪರ್ ಯಾರು, ಇದನ್ನೆಲ್ಲ ತಿಳ್ಕೊಂಡು ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ದಯಮಾಡಿ ಇದನ್ನು ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಮಾಡಿ. ಆಮೇಲೆ ಪ್ರತಿಯೊಬ್ಬರೂ ಶೇರ್ ಮಾಡಿ ಈ ವಿಡಿಯೋಗಳನ್ನು. ಈ ಫ್ಲ್ಯಾಟ್ಗಳಲ್ಲಿ ಲೀಸ್ಗೆ ಹೋಗೋರು ಮತ್ತು ರೆಂಟ್ಗೆ ಹೋಗೋರು, ಆ ಅಪಾರ್ಟ್ಮೆಂಟ್ನ ಕಟ್ಟೋರು ಬಿಲ್ಡರ್ ಯಾರು ಮತ್ತು ಕಂಪ್ನಿ ಯಾರು, ಇವ್ರಿಗೆ ಏನು ಲಿಂಕ್ ಇದೆ. ನೀವು ಕಂಪ್ನಿಗಳಲ್ಲಿ ಒಂದು MOU ಮಾಡ್ಕೊಂಡಿರ್ತಾರೆ, ಅದನ್ನು ಇಸ್ಕೋಬೇಕು. ಬಿಲ್ಡರ್ ಯಾರು ಅಂತಂದು ಮಾಹಿತಿ ಇರಬೇಕು. ನೀವು ಏಕಾಏಕಿ ಏನಾಗುತ್ತೆ ಅಂದರೆ, ಈ 30 ಲಕ್ಷನ ಯಾರಿಗೋ ಕಳ್ಸಿದ್ರೆ ರಿಕವರಿ ಸೂಟ್ ಯಾರ ಹತ್ರ ಹಾಕ್ತೀರಾ? ಈಗ ಕಂಪ್ನಿಯವ್ನು ನನಗೂ ಅದಕ್ಕೂ ಇಲ್ಲ, ಅವನು ಊರು ಬಿಟ್ಟು ಹೊಟ್ಟೋದ, ಉತ್ತರ ಪ್ರದೇಶದವರು, ಈ ಕಡೆ ಮುಂಬೈ ಕೋಲ್ಕತ್ತಾ ಕಡೆಯವರು ಅಗ್ರಿಮೆಂಟ್ ಹಾಕೊಂಡಿರೋದ. ಕಂಪ್ನಿ ಬೆಂಗಳೂರವ್ರು ಅಲ್ಲ, ಯಾವ ಕಂಪ್ನಿನೂ ಬೆಂಗಳೂರವ್ರಲ್ಲ. ಈಗ ಆ ಅಪಾರ್ಟ್ಮೆಂಟ್ ಓನರ್ ಬಂದೆ ಅಂತಂದ ಗೊತ್ತಾ, ನೋಡಮ್ಮ ನನಗೆ ಕ್ಲೀನಾಗಿ MOU ಇದೆ, ನಾವು ಅವ್ರಿಗೆ ಬರೀ ಯಾರು ಟೆನೆಂಟ್ಸ್ಗಳು ನೀವು ಬರ್ತೀರಾ, ನೀವು ರೆಂಟ್ ಮಾತ್ರ ಕೊಡಬೇಕು ಅಂತ ಕ್ಲೀನಾಗಿದೆ. ನೀವು ನೋಡ್ದಲ್ಲೇ ನೀವು ದುಡ್ಡು ಕೊಟ್ಟಿರೋ, ನಮಗೂ ಅದಕ್ಕೂ ಏನು ಸಂಬಂಧ, ಖಾಲಿ ಮಾಡಿರ್ರಿ ಅಂತ. ಅವಾಗ ಏನಾಗುತ್ತೆ, ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಬೀದಿ ಪಾಲಾಗಿದ್ದಾರೆ. ನಮ್ಮ ಹತ್ರ 100 ಕೇಸ್ಗಳಿದೆ. ಅಪಾರ್ಟ್ಮೆಂಟ್ ಸರ್ ನಮಗೆ ಗೊತ್ತಿರಲಿಲ್ಲ ಸರ್, ಲೀಸ್ಗೆ ಹಾಕ್ಬಿಟ್ಟು ಇವಾಗ 30 ಲಕ್ಷ ಸರ್, ಏನು ಸರ್ ಮಾಡೋದು, ನಾವು 10 ವರ್ಷ ದುಡ್ದಿದ್ದನ್ನು ತಗೊಬಂದು ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಲೀಸ್ ಅಗ್ರಿಮೆಂಟ್ ಹಾಕಿಸ್ಕೊಂಡು, ಈಗ ಅವ್ನು ಯಾರೋ ಕಂಪ್ನಿ ಕಾಣಿಸ್ತಾ ಇಲ್ವಂತೆ ಸರ್, ಪೊಲೀಸಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ನು ಸಿಗ್ತಾ ಇಲ್ವಂತೆ ಸರ್. ಪೊಲೀಸ್ ಕಂಪ್ಲೇಂಟ್ ಒಂದು ಕಡೆ, ಕೋರ್ಟ್ ಒಂದು ಕಡೆ, ಬಟ್ ನೀವು ಮುಂಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಬೇಕಿತ್ತಲ್ವಾ? ತಿಳ್ಕೊಳ್ಳೋದೇ ನಿಮ್ಮ ರೈಟ್. ಸ್ವಾಮಿ ರೆಂಟಾಗಿ ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕಣ್ಣಲ್ಲಿ ನೋಡಿದ ಮೇಲೇ ನೀವು ವ್ಯವಹಾರಗಳನ್ನು ಮಾಡಿ, ಮತ್ತು ಸೇಲ್ ಡೀಡ್ಗಳನ್ನು ನಿಮ್ಮ ಹತ್ರ ಒಂದು ಇಟ್ಕೊಳ್ಳಿ ಅಂತ ಕಾನೂನಿದೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಎಷ್ಟೋ ಜನ ಹೋಟ್ಲ್ಗಳನ್ನು ಮಾಡಿದ್ದಾರೆ, ಎಷ್ಟೋ ಜನ ಬಿಸ್ನೆಸ್ ಸ್ಪಾಟ್ಗಳನ್ನು ಮಾಡ್ಕೋತಾಳೆ. ಈಗ ಒಂದು ಕಮರ್ಷಿಯಲ್ ಯಾವುದೋ ಒಂದು ಬಿಲ್ಡಿಂಗ್ ಇತ್ತು ಅಂದರೆ 30 ಲಕ್ಷ 50 ಲಕ್ಷಕ್ಕೆ ಲೀಸ್ ಅಗ್ರಿಮೆಂಟ್ ಹಾಕಿಸ್ಕೊಂಡಿರ್ತಾರಲ್ವಾ, ಇದು ಸತ್ಯ. ಯಾವುದೋ ಒಂದು ಹೋಟ್ಲುಗಳು ನಡೆಸ್ತಾ ಇರ್ತಾರೆ, ಇಲ್ಲ ಯಾವುದೋ ಒಂದು ಕಮರ್ಷಿಯಲ್ ಬಿಲ್ಡಿಂಗನ್ನು ಇದ್ದಾಗ 20 ಲಕ್ಷ 30 ಲಕ್ಷ 50 ಲಕ್ಷ ಅಡ್ವಾನ್ಸ್ ಅಮೌಂಟ್ಗಳನ್ನು ಕೊಟ್ಟಿರ್ತಾರೆ. ಓನರು ಇವರೇನೆ. ಓನರ್ಗಳನ್ನು ಖಾತ್ರಿ ಪಡಿಸ್ಕೊಂಡು ಓನರ್ ಹತ್ರ ಸೇಲ್ ಡೀಡ್ ಇಸ್ಕೊಳ್ಳೋದು ನಿಮ್ಮ ಮಸ್ಟ್ ಆ್ಯಂಡ್ ಶುಡ್ ರೈಟ್ಸ್, ಅದು ಮ್ಯಾಂಡೇಟ್ರಿ. ಸೇಲ್ ಡೀಡನ್ನು ಚೆಕ್ ಮಾಡಿ, ಸೇಲ್ ಡೀಡಲ್ಲಿ ಓನರ್ ಯಾರು ಇರ್ತಾರೆ ಅವ್ರ ಹತ್ರ ಈಸ್ಕೊಳ್ಳೋವಂಥದ್ದು ಜವಾಬ್ದಾರಿ ಅದು. ಕೆಲವೊಂದು ಏನಾಗ್ತದೆ, ಹೆಂಡತಿ ಓನರ್ ಇರ್ತಾರೆ, ಗಂಡದ ಹೆಸರಲ್ಲಿ ಅಗ್ರಿಮೆಂಟ್ ಇರುತ್ತೆ. ಇದು ಸತ್ಯ ಅಲ್ವಾ? ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಬಿಲ್ಡಿಂಗ್ಗಳು ಹೆಂಡತಿ ಹೆಸರಲ್ಲಿ ಮಾಡಿರ್ತಾರೆ, ಗಂಡ ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ. ಆ ಗಂಡ ಹೆಂಡತಿ ಅನ್ನೋದು ಮ್ಯೂಚುವಲ್ಲು, ಅದು ಓಕೆ. ಬಟ್ ಏನಾಗುತ್ತೆ, ಎಷ್ಟೋ ಕಡೆ ಏನಾಗುತ್ತೆ, ತಂಗಿ ಹಾಕಿರ್ತಾರೆ, ಆ ತಂಗಿ ಬಿಲ್ಡಿಂಗು ಅಣ್ಣ ಹಾಕಿರ್ತಾನೆ. ಇವೆಲ್ಲ ಏನಾಗುತ್ತೆ, ತಪ್ಪು ಮಾಹಿತಿಗಳನ್ನು, ತಪ್ಪು ಕರಾರು ಪತ್ರಗಳನ್ನು ನಾವು ಮಾಡ್ಕೊಳ್ಕೂಡ್ದು. ನಾವು ಯಾರು ಸೇಲ್ ಡೀಡಲ್ಲಿ ಓನರ್ ಯಾರು ಇರ್ತಾರೋ ಅವ್ರ ಹತ್ರನೇ ವ್ಯವಹರಿಸ್ಬೇಕು ನಾವು. ಇದನ್ನು ದಯಮಾಡಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಫ್ಲ್ಯಾಟ್ಸು ಮತ್ತು ಅಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ಮತ್ತು ಮುಂದೆ ಹೋಗುವಂಥವ್ರು, ನೀವೇನಾದ್ರು ಲೀಸ್ ಅಮೌಂಟನ್ನು ಯಾವುದಾದ್ರು ಒಂದು ಬಂಡಲ್ ಆಫ್ ಅಮೌಂಟನ್ನು ಕೊಡುವಂಥ ಸಂದರ್ಭದಲ್ಲಿ ನೀವು ಕಾನೂನಿನ ಅಂಶಗಳನ್ನು ತಿಳ್ಕೊಳ್ಳೋದಲ್ಲೇ ಯಾರಿಗೂ ಕೂಡ ಅಮೌಂಟನ್ನು ಕೊಡಬೇಡಿ. ನೀವು ಕೊಡೋದು ಒಂದೇ ಅಮೌಂಟ್ ಕೊಟ್ಟಿರ್ತೀರ ಅಷ್ಟೇ, ಬಟ್ ಈಸ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನೀವು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಯಾರಿಗೋ ಕೊಟ್ಟು ಮೋಸ ಅಂತೂ ಹೋಗಬೇಡಿ.